ಈಗಾಗಲೇ ನಮ್ಮ ರಾಜ್ಯದಲ್ಲಿ ದಸರಾ ಉತ್ಸವಕ್ಕೆ ಸಂಬಂಧಪಟ್ಟಂತಹ ತಯಾರಿಗಳು ಎಲ್ಲ ಕಡೆ ನಡೀತಾ ಇದೆ. ವಿಶೇಷವಾಗಿ ನಮ್ಮ ನಾಡ ಹಬ್ಬ ದಸರಾ ಇಡೀ ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡ ಹಬ್ಬ ರೂಪದಲ್ಲಿ ನಾವು ಕಾಣ್ತೇವೆ. ಅದರಲ್ಲೂ ಸಹ ಈಗ ಮೈಸೂರಲ್ಲೂ ಇದು ಒಂದು ರಾಜಮನೆತನದ ನತನದ ಪರಂಪರೆಯನ್ನ ಒಂದು ಬಿಂಬಿಸುವಂತಹ ಒಂದು ಹಬ್ಬವಾಗಿದೆ. ಆ ತೀರ್ಥಹಳ್ಳಿಯಲ್ಲೂ ಕೂಡ ತುಂಬಾ ವಿಜೃಂಭಣೆ ನಾವು ಮಾಡ್ತೇವೆ. ಈಗ ನಾವು ಇದನ್ನ ಇಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಕೆಳಗೆ 1862ರಲ್ಲಿ ಮೈಸೂರು ದಿವಾನರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಂಸ್ಥಾನದಲ್ಲಿದ್ದಂತಹ ದಿವಾನರಾದಂತಹ ಮಿರ್ಜಾ ಇಸ್ಮಾಯಿಲ್ ಅವರು ಈ ನಮ್ಮ ವಿಜಯ ಮಂಟಪ ಬನ್ನಿ ಮಂಟಪನ ಆವಾಗ ಸ್ಥಾಪನೆ ಮಾಡಿದ್ರು. ಈಗ ನಮ್ಮ ತೀರ್ಥಹಳ್ಳಿಲಿ ಏನಂತ ಹೇಳಿದ್ರೆ, ಈಗ ಮೈಸೂರು ನಂತರದಲ್ಲಿ ನಾವು ಚಿಕ್ಕ ತಾಲೂಕುಗಳಿಗೆ ನಾವು ಹೋಲಿಕೆ ಮಾಡ್ಲಿಕ್ಕೆ ಹೋದಾಗ ನಮ್ಮ ತೀರ್ಥಹಳ್ಳಿ ಸರ್ ಲಕ್ಷಾಂತರ ಜನ ವಿಜಯದಶಮಿ ಸಂದರ್ಭವನ್ನು ಇದು ಮಾಡಿಕೊಂಡು ದೇವರನ್ನ ಕರ್ಕೊಂಡ್ಬಂದು ಇಲ್ಲಿ ಬನ್ನಿಯನ್ನ ಇನ್ನು ತೆಗೆದು ಪೂಜೆ ಮಾಡುವಂತ ಪ್ರಕ್ರಿಯೆ ಮೊದಲಿನ ನಡೀತಾ ಬಂದಿರುವಂತದ್ದು. ಈ ಸತಿ ಒಂದು ವಿಶೇಷತೆ ಅಂದ್ರೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಈಗಾಗಲೇ ಸಹ ಬಜೆಟ್ ಅಲ್ಲಿ ಫೆಬ್ರವರಿ ಮಂಡನೆ ಮಾಡುವಂತ ಬಜೆಟ್ ನಲ್ಲಿ ಮೆನ್ಷನ್ ಮಾಡಿದ್ವಿ. ಯಾಕಂದ್ರೆ ತೀರ್ಥಹಳ್ಳಿಯಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ದಸರಾ ನಾವು ಆಚರಣೆ ಮಾಡ್ತೇವೆ. ಅದ್ರಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ, ಈಗ ನಮ್ಮ ಪಟ್ಟಣ ಪಂಚಾಯತಿ ಹಮ್ಮಿಕೊಂಡಂತ ಕಾರ್ಯಕ್ರಮಗಳ ಪೈಕಿಯಲ್ಲಿ ಇದು ಒಂದು ಪಟ್ಟಣ ಪಂಚಾಯತಿಯಲ್ಲಿ ಲಾಸ್ಟ್ ಟೈಮ್ ನಾವು ಫೆಬ್ರವರಿ ಏನು ಬಜೆಟ್ ಮಂಡನೆ ಮಾಡಿದ್ವಿ, ಆವಾಗ ಈ ಇದು ವಿಜಯ ಮಂಟಪನ ಒಂದು ನವೀಕರಿಸಬೇಕು ಅಂತ ಹೇಳಿ 1800 ಏನು ನಮ್ಮ ಶಾಲಿವಾಹನ ಶಾಖೆ 1863 ಆದ ನಂತರದಲ್ಲಿ ಮತ್ತೆ ನಮ್ಮ ಯಡೂರಿನ ತಿಪ್ಪ ಜೋಯಿಸರು ಸಹ ಇದನ್ನ ಒಂದ್ ಸ್ವಲ್ಪ ನವೀಕರಿಸಲಿಕ್ಕೆ ಒಂದು ಪ್ರಯತ್ನ ಪಟ್ಟಿರುವಂತದ್ದು. ಅದಾದ ನಂತರದಲ್ಲಿ ತುಂಬಾ ವರ್ಷಗಳಿಂದ ಸಹ ನಾವು ಅದನ್ನ ನೋಡ್ತಾ ಇದ್ದೀವಿ. ಕೆಲವು ಟೈಮಲ್ಲಿ ಈ ಒಳಗೆ ಓಪನ್ ಇರೋದ್ರಿಂದ ದನಗಳು ಇರುವಂತದ್ದು ಗಲೀಜಾಗುವಂತ ನಡೀತಾ ಇತ್ತು. ಅದನ್ನು ಗಮನಿಸಿದಂತ ಪಟ್ಟಣ ಪಂಚಾಯತಿ ಆಡಳಿತ ಒಂದು ವಿಶೇಷವಾದಂತಹ ಆಸಕ್ತಿ ವಹಿಸಿ ಇದೊಂದು ವಿಜಯ ಮಂಟಪವನ್ನ ನಾವು ಒಂದು ನವೀಕರಿಸುವ ರೀತಿಯಲ್ಲಿ ಸುಂದರವಾಗಿ ಇಡುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ನೋಡ್ತಾ ಇದ್ರೆ ಈಗ ಎಲ್ಲವೂ ಸಹ ಇದೆಲ್ಲ ಸ್ಟೋನ್ ಇದೆ. ಈಗ ನಾವು ಇದನ್ನ ಹಾಕಿರುವಂತ ಲಾಸ್ಟ್ ಟೈಮ್ ಅದನ್ನ ಸಿಮೆಂಟ್ ಇಂದ ಮಾಡಿದಿತ್ತು, ಕೆಲವು ಕಡೆ ಒಂಥರ ಡ್ಯಾಮೇಜ್ ಗಳಾಗಿತ್ತು. ಇದು ಪೂರ್ತಿ ಸ್ಟೋನ್ ವರ್ಕ್. ನಮ್ಮ ತೀರ್ಥಹಳ್ಳಿಯ ನಮ್ಮ ಕಲಾಶಿಲ್ಪಿ ಕಲಾವಿದರಾದಂತಹ ಮಣಿಕಂಠ ಮತ್ತು ಜಗದೀಶ್ ಅವರ ಇದರಿಂದ ಅವರ ಕಲಾ ಶೈಲಿಯಿಂದ ನಾವು ಇದನ್ನ ಕಲ್ಲಿನಿಂದ ಮಾಡಿರುವಂತದ್ದು. ಅದ್ರ ಜೊತೆಯಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಈಗ ನಾವು ನೋಡ್ತಾ ಇದ್ದೀವಿ ಪೂರ್ತಿ ಡೆಕೋರ್ ಮಾಡಿದೀವಿ. ಇದು ಪೂರ್ತಿ ಸುಣ್ಣ ಬಣ್ಣಗಳು ನಾವು ಮೊನ್ನೆ ಲಾಸ್ಟ್ ಟೈಮ್ ಎಲ್ಲ ಹೊಡಿತಾ ಇದ್ವಿ. ಇದಕ್ಕೆ ಹೇಳಿದೀವಿ ಈಗ ಈ ಲಪ್ಪ ಹಾಕಿ ಒಂದು ಆಯಿಲ್ ಪೇಂಟಿಂಗ್ ಮಾಡಿಕೊಂಡು ಮತ್ತೆ ಲೈಟಿಂಗ್ ಸಿಸ್ಟಮ್ ಅನ್ನ ಈಗ ಕೆಳಗೆ ಪೋಲ್ಸ್ ಗಳಿಗಿರ್ಬೋದು, ಮೇಲೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ಎಲ್ಲರೂ ಸಹ ಒಂದು ವಿಶೇಷವಾದ ರೀತಿಯಲ್ಲಿ ಅಲಂಕರಿಸಿದ ಪಟ್ಟಣ ಪಂಚಾಯತಿ ಮುಂದಾಗಿರುವಂತದ್ದು. ಇದು ನಾನು ತೋರಿಸ್ತೇನೆ ಇಲ್ಲಿ. ಒಂದು ನಿಮಿಷ ಬಣ್ಣ ಮಾಡಿದ್ರೆ ನಾವು ಒಂದು ಪೇಂಟಿಂಗ್ ಗಳ ಮಾತ್ರ ತುಂಬಾ ಅಲಂಕೃತವಾಗಿ ನಾವು ಸಜ್ಜುಗೊಳಿಸಬೇಕನ್ನೋ ಉದ್ದೇಶದಿಂದ ಇಟ್ಕೊಂಡು 2 ಸಲ ಸಜ್ಜುಗೊಳಿಸ್ತಾರೆ. ಅದ್ರ ಜೊತೆಯಲ್ಲಿ ಇಲ್ಲಿ ಒಂದು ಫ್ರೀ ಸ್ಟಪ್ಪಿನ ಇದು ಬರ್ತದೆ. ಈಗ ನಾವು ಜಾಸ್ತಿ ಅಂತ ಹೇಳಿದ್ರೆ ದಸರಾ ಅಂತ ಹೇಳಿದ್ರೆ ಏನ್ ತಿಳಿತೀವಿ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ಸ್ಗಳು ಬರ್ತಾರೆ. ಮೈಸೂರು ದಸರಾದಲ್ಲಿ ಒಂದು ವಿಶೇಷ ಆನೆಗಳ ಒಂದು ವಿಶೇಷತೆ ಇರ್ತದೆ. ದಸರಾಕ್ಕೂ ಮತ್ತೆ ಆನೆಗಳಿಗೆ ತುಂಬಾ ರಿಲೇಟೆಡ್ ಆಗಿರುವಂಥದ್ದು. ಆದರೆ ನಾವು ನಮ್ಮ ತೀರ್ಥಹಳ್ಳಿ ದಸರಾಕ್ಕೆ ನಾವು ಆನೆಗಳು ಕರೆಸಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿ ತುಂಬಾ ಚರ್ಚೆಗಳಿಂದ ತರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಸಹ ಇಲ್ಲಿ ಒಂದು 3 ಸ್ಟೆಪ್ ಬರ್ತದೆ. ಅದು ಕಲ್ಲಿನಿಂದ ಮಾಡಿದಂತಹ 2 ಆನೆಗಳು ಎಂಟ್ರೆನ್ಸ್ ಬೋರ್ಡಿಗೆ ಬರ್ತಾ ಇದೆ. ಮತ್ತು ಇದು ಏನು ಓಪನ್ ಏರಿಯಾವನ್ನ ಒಂದು ಗೋಲ್ಡನ್ ಗೇಟ್ಗಳ ಮುಖಾಂತರವಾಗಿ ನಾವು ಅದನ್ನು ಸ್ಟೀಲ್ ಕೋಟಿಂಗ್ ಕೊಡುವಂತಹ ಒಂದು ಗೇಟನ್ನು ಸಹ ಮಾಡ್ತಾ ಇದ್ದೇವೆ. ಮತ್ತು ಅದ್ರ ಜೊತೆಯಲ್ಲಿ ಇಲ್ಲಿ ಮೇಲೆ ಈಗ ಎಂಟ್ರೆನ್ಸ್ ಇರುವಂತಹ ಎಲ್ಲಿ ಆ 2 ಭಾಗದಲ್ಲೂ ಸಹ ಸಿಂಹಗಳು ಕೂರ್ತವೆ. ಟೋಟಲ್ ಮೇಲೆ ಇರುವಂಥ ಗೋಪುರವನ್ನು ನಾವು ಸಂಪೂರ್ಣ ರೌಂಡ್ ಆಗಿ ಒಂದು ಗೋಪುರವನ್ನು ಕೊಡುವಂಥ ವ್ಯವಸ್ಥೆ ಸಹ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಸರ್ ದಸರಾದ ತುಂಬ ವಿಶೇಷತೆ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನಮಗೊಂದು ತುಂಬ ಆಸೆ ಏನಂತ ಹೇಳಿದ್ರೆ, ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರ ಪರವಾಗಿ ಒಂದು ಆಸೆ ಇದೆ. ಏನು ಆಸೆ ಅಂತ ಹೇಳಿದ್ರೆ, ತೀರ್ಥಹಳ್ಳಿಯಲ್ಲಿರುವಂತಹ ಒಂದು ಟೂರಿಸಂ ಪ್ಲೇಸ್ಗಳಲ್ಲಿ ಒಂದು ನಮ್ಮ ಇರುವಂತಹ ಬನ್ನಿ ಮಠ ನಾವು ಪ್ರತಿ ವರ್ಷ ದಸರಾ ಆಚರಿಸುತ್ತಾ ಇದೇನು ಕುಶಾವತಿ ಪಾರ್ಕ್ ಇದೆ, ಇದು ಅಭಿವೃದ್ಧಿಗೊಳಿಸಬೇಕು. ಮತ್ತೆ ತುಂಗಾ ನದಿ ತೀರನ ಅಭಿವೃದ್ಧಿಗೊಳಿಸಬೇಕಂತೇಳಿ ಈಗಾಗಲೇ ನಾನು ಇನ್ನೊಂದು ಸಹ ನೀವು ಫೋಟೋನ ಕೊಟ್ಟಿದ್ದೀನಿ. ಈಗ ನಮ್ಮ ಇದರಲ್ಲಿ ಅಂತ ಹೇಳಿದ್ರೆ ಒಂದು ಕಲ್ಲಿನಿಂದ ಕತ್ತಂತಹ ನನ್ನ ಪ್ರೀತಿಯ ತೀರ್ಥಹಳ್ಳಿ ಎನ್ನುವಂತಹ ಒಂದು ಸ್ಟೋನ್ ಬೋರ್ಡ್ ಬಿಡ್ತದೆ, ನ್ಯಾಚುರಲ್ ಆಗಿರುವಂಥದ್ದು. ಅದ್ರಲ್ಲಿ ಏನಂತ ಹೇಳಿದ್ರೆ ಒಂದು ಕೆಳಗೆ ಕೂರ್ಲಿಕ್ಕೆ ಸಿಟ್ಟಿಂಗ್ ವ್ಯವಸ್ಥೆ ಇರ್ತದೆ. ಮತ್ತೆ ಸೆಲ್ಫಿ ಮಾಡೋರಿಗೆ ನಿಂತ್ಕೊಂಡು ಮಾಡ್ಕೊಬೋದು, ಕೂತ್ಕೊಳ್ಳೋರಿಗೆ ಫೋಟೋನು ಮಾಡ್ಕೊಬೋದು. ಆ 2 ಭಾಗದಲ್ಲೂ ಸಹ ಒಂದು ಲೈಟಿಂಗ್ಸ್ ಅನ್ನ ಇದನ್ನು ಆಪೋಸಿಟ್ ಹಾಕುವಂಥದ್ದು ಇದನ್ನು ಸಹ ಮಾಡ್ತಾ ಇದ್ದೇವೆ. ಈಗ ಬೇಕಾದ್ರೆ ಒಳಗೆ ನೋಡಿ ಗೊತ್ತಾಗ್ತದೆ. ಒಂದ್ಸತಿ ನೋಡಿದ್ರೆ ಕಲ್ಲಿನ ಕೆಲಸಗಳೆಲ್ಲ ಮುಗಿದಾಗಿದೆ. ಈಗೇನಂತ ಹೇಳಿದ್ರೆ ಪೇಂಟಿಂಗ್ ಕೆಲಸ ಮಾತ್ರ ಉಳ್ಕೊಂಡಿದೆ. ಮತ್ತೆ ಈಗ ಆನೆಗಳ ಕೂರ್ಸೋದಂತ ಇರ್ಬೋದು, ಆ ಬೇರೆ ಎಲ್ಲದೂ ಸಹ ಈಗ ಸದ್ಯದಲ್ಲಿ ನಾವು ಫಿನಿಶ್ ಮಾಡೋದಿದೆ. ಈ ಎಲ್ಲ ಕೆಲಸಗಳಿಗೆ ಸುಮಾರು ಇದರಲ್ಲಿ ಲೈಟಿಂಗ್ ವ್ಯವಸ್ಥೆನೂ ಹೇಳಿದ್ದೇವೆ. ಯಾಕಂತ ಹೇಳಿದ್ರೆ ಸರೌಂಡಿಂಗ್ ಫುಲ್ ಲೈಟಿಂಗ್ ಬರ್ತದೆ. ಕಂಬಗಳಿಗೂ ಅಷ್ಟೇ ರಿಫ್ಲೆಕ್ಟರ್ ಬರುವಂತಹ ಒಂದು 4 ದಿಕ್ಕನ್ನ ಫೋಕಸ್ ಕೊಡುವಂಥ ಲೈಟ್ಗಳು ಸಹ ಹಾಕ್ತಾ ಇದ್ದೇವೆ. ಈಗ ಒಂದು 15 ದಿವಸದೊಳಗೆ ಅಕ್ಟೋಬರ್ 1ಕ್ಕೆ ನಮ್ಮ ದಸರಾ ಇಲ್ಲಿ ನಾವು ಮಾಡ್ತಾ ಇರುವಂಥದ್ದು. ಈಗ ಒಂದು 15 ದಿವಸದೊಳಗೆ ಸಂಪೂರ್ಣವಾಗಿ ಒಂದು ವಿನೂತನವಾದ ರೀತಿಯಲ್ಲಿ ಇದು ಬನ್ನಿ ಮಂಟಪವನ್ನು ನವೀಕರಿಸ್ತಾ ಇದ್ದೇವೆ ಪಟ್ಟಣ ಪಂಚಾಯತಿಯಿಂದ. ಸಾರ್ವಜನಿಕರಿಗೆ ನಾವು ಹೇಳ್ತೀವಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಸೆಲ್ಫಿ ಪಾಯಿಂಟ್ ಇರ್ತದೆ. ಅದನ್ನು ಎಲ್ಲರೂ ಸೇರಿ ಒಂದು ಯಾಕಂದ್ರೆ ಮತ್ತೆ ವಿಶೇಷವಾಗಿ ಏನಂತ ಹೇಳಿ ಸಾಕಷ್ಟು ಹಬ್ಬಗಳು ಬರ್ಬೋದು.
ಆದರೆ ನಾಡ ಹಬ್ಬ ದಸರಾ ಅನ್ನುವಂಥದ್ದು ಸಹೋದರತೆ ಸಂಕೇತ. ನಾವು ಈಗಾಗಲೇ ಸಹ ಹಿಸ್ಟ್ರಿ ಎಲ್ಲ ಓದಿದಾಗ ನಮ್ಗೆ ಗೊತ್ತಾಗ್ತದೆ, ಕೃಷ್ಣರಾಜ ಒಡೆಯರು ಇರುವಂತಹ ಸಂದರ್ಭದಲ್ಲೂ ಕೂಡ ಅದರ ದಿವಾನರಾದಂತಹ ಮಿರ್ಜಾ ಇಸ್ಮಾಯಿಲ್ ಅವರು ಆನೆ ಅಂಬಾರಿ ಮೇಲೆ ಅವ್ರ ಜೊತೆಯಲ್ಲೇ ಕೂತ್ಕೊಂಡು ಬಂದು ಎರಡು ಕೂತಿರುವಂಥದ್ದು ಸಹ ದಾಖಲೆ ಇತಿಹಾಸ ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಿದ್ದಾಗ ಇದು ಯಾವುದೇ ಒಂದು ಸಮುದಾಯದವರು ಆಚರಿಸಿದ್ರೂ ಕೂಡ ರಾಜಮನೆತನದ ಪರಂಪರೆ ಉಳಿಸುವಂತಹ ಹಬ್ಬ ಆದರೂ ಕೂಡ ಎಲ್ಲ ಹಿಂದೂ ಮುಸ್ಲಿಂ ಮುಸಲ್ಮಾನ್ ಕ್ರಿಸ್ತರು ಎಲ್ಲರೂ ಸೇರಿ ಒಟ್ಟಾಗಿ ತಗೊಂಡು ಹೋಗುವಂಥ ಒಂದು ಸಮರಸವನ್ನು ಉಳಿಸುವಂತಹ ಸವಲತ್ತನ್ನು ಇಡುವಂತಹ ಒಂದು ಹಬ್ಬ ಆಗಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ತಾರೀಕಿಗೆ ಎಲ್ಲರೂ ಬರಬೇಕು ಮತ್ತು ಇಲ್ಲಿ ಬಂದಂಥದ್ದು ತುಂಬ ಎಂಜಾಯ್ ಮಾಡಿ ತಿಳ್ಕೊಂಡು ಇದನ್ನು ಏನು ನಿಮ್ಮ ಗಮನಕ್ಕೆ ತರುವಂತ ಬಯಸ್ತಿದೆ. ಆಗ ನಮಗೆ ಇದನ್ನ ಈ ಭಾಗದ ಸದಸ್ಯರಾದಂತಹ ಜ್ಯೋತಿ ಗಣೇಶ್ವರ ಸಹ ಬಂದಿರುವಂಥದ್ದು. ಬೇಕಾದ್ರೆ ಅವ್ರ ಹತ್ರ ಬೇಕಾದ್ರೆ ಕೇಳ್ಕೊಬೋದು. ಈಗಾಗಲೇ ನಾವು 2 ಕಾರ್ಯಕ್ರಮ, ಒಂದು ಬನ್ನಿ ಮಂಟಪದ ನವೀಕರಿಸ ಅಂತ ಮಾಡ್ತಾ ಇದ್ದೀವಿ, ಒಂದು ನಮ್ಮ ಪ್ರೀತಿಯ ತೀರ್ಥಹಳ್ಳಿ ಸ್ಟೋನ್ ಬಾರ್ಡನ್ ಹಾಕ್ತಾ ಇದೆ. ಅದ್ರ ಜೊತೆಯಲ್ಲಿ ಈ ಪಾರ್ಕಲ್ಲಿ ನಾವು ಬೇರೆ ಬೆಂಗಳೂರು ಕಡೆ ಎಲ್ಲ ಹೋದಾಗ ನಮ್ಮ ಉದ್ಯಾನವನಗಳನ್ನು ನೋಡ್ತೇವೆ. ಔಟ್ಡೋರ್ ಜಿಮ್ ಸಿಸ್ಟಮ್ ಇದೆ. ಆ ಔಟ್ಡೋರ್ ಜಿಮ್ ಸಿಸ್ಟಮ್ ಸಹ ಉಂಟಲ್ಲ, ಅಲ್ಲಿ ಅಳವಡಿಸಬೇಕು ಮಾಡಿ. ಯಾಕಂದರೆ ಮಕ್ಕಳ ಆಟಿಕೆಗಳು ತುಂಬ ಹಳೆ ಟೈಮಲ್ಲಿ ಹಾಕಿದೆಲ್ಲ ತುಕ್ಕಿಡಿದು ಹೋಗಿರೋದ್ರಿಂದ ಅದನ್ನು ರಿಮೂವ್ ಮಾಡಿಸಿ ಇಲ್ಲಿ ಔಟ್ಡೋರ್ ಜಿಮ್ ಹಾಕುವಂಥದ್ದು ಮತ್ತೊಂದು ಏನಂತ ಹೇಳಿದ್ರೆ, ಲಾಸ್ಟ್ ಟೈಮ್ ನಾವು ಗುರುಗಾಮಲ್ಲಿ ಹೋದಾಗ ನೋಡಿ, ಸೌದಿ ಹೋದಾಗ ನೋಡಿ, ಒಂದು ಅಂಡರ್ ಫೌಂಟನ್ ಅಂತ ಹಾಕ್ತಾರೆ. ಆ ಅಂಡರ್ ಫೌಂಟನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಏನು ನೆಲ ಹಾಸಿದಂತಹ ಮಾರ್ಬಲ್ ಹಾಕಿದಂಥ ಇದರಲ್ಲಿ ಒಂದು ಜೆಟ್ಗಳ ಮುಖಾಂತರವಾಗಿ ನೀರು ಚಿಮ್ಮತ್ತೆ. ಅಲ್ಲಿ ಮಕ್ಕಳು ಆಟಿಕೆ ಆಡುವಂಥದ್ದು ಎಲ್ಲ ಸಾಧ್ಯ ಆಗುತ್ತೆ. ಸುಮಾರು 24 ಲಕ್ಷದ ವೆಚ್ಚದಲ್ಲಿ ಈಗಾಗಲೇ ಎಸ್ಟಿಮೇಟ್ ಆಗಿದೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ ಅಂತ ಇದ್ವಿ. ಈಗ ಸ್ವಲ್ಪ ನಮ್ಮ ರಾಜಕೀಯದ ಸ್ವಲ್ಪ ಸಮಸ್ಯೆಗಳು ಪ್ರಾರಂಭ ಆಗಿರೋದ್ರಿಂದ ಈಗ ಸ್ವಲ್ಪ ಹಿಂದೆ ನನ್ನ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, ಇದೇ ಅಕ್ಟೋಬರ್ 2 ಒಳಗೆ ಅಂಡರ್ ಫೌಂಟನ್ನು ಸಹ ಹಾಕಿ ಮಕ್ಕಳನ್ನು ಒಂದು ಆಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕಾನ್ಸೆಪ್ಟ್ ಸಹ ಇಟ್ಕೊಂಡಿದ್ದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಸಹ ದೇವರ ಅವಕಾಶ ಕೊಟ್ಟರೆ ಖಂಡಿತ ಅದು ಸಹ ಮಾಡುವಂಥ ಕೆಲಸನ ನಾನು ಮಾಡ್ತೇನೆ. ಇಲ್ಲ ಮುಂದೆ ಬಂದವರೆಲ್ಲರೂ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಯಾಕಂದರೆ ವ್ಯತ್ಯಾಸಗಳಾಗಿ ಏನಾದರೂ ಆಗಿದ್ರೆ ಊರಿನ ವಿಚಾರದಲ್ಲಿ ನಾವು ಖಂಡಿತವಾಗೂ ಸಹ ನಾವು ಜೊತೆಯಾಗಿ ಒಂದು ಊರಿನ ಅಭಿವೃದ್ಧಿಗೆ ನಾವು ಶ್ರಮಿಸಬೇಕಾದ ನಮ್ಮ ಜವಾಬ್ದಾರಿ ಆಗಿ ನಾನು ಖಂಡಿತವಾಗಿ ಅದನ್ನು ಮಾಡ್ತೇನೆ ಅಂತ ಹೇಳಿ ಬಯಸ್ತೇನೆ. ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ.